ನಮಸ್ತೆ ಎಲ್ರಿಗೂ, ವೆಲ್ಕಮ್ ಟು ಬಿಂದು ಚಿತ್ರ ಯೂಟ್ಯೂಬ್ ವ್ಲಾಗ್ಸ್. ಇದು ಸಂಡೇದು ಮಿನಿ ವ್ಲಾಗ್ ಆಗಿರುತ್ತೆ. ಸಂಡೇ ಸ್ಪೆಷಲ್ ಏನಂತಂದರೆ ಎಲ್ಲರ ಮನೆಯಲ್ಲೂ ನಾನ್ ವೆಜ್ ತಿನ್ನೋರ ಮನೆಯಲ್ಲಿ ಚಿಕನ್ ಮಟನ್ ಈ ಥರ ಇರುತ್ತೆ. ಹಾಗೆ ನಮ್ಮ ಮನೆಯಲ್ಲೂ ಚಿಕನ್ ತಂದಿದ್ರು. ಒಂದು ಸ್ವಲ್ಪ ಸಾಂಬಾರಿಗೆ, ಒಂದು ಸ್ವಲ್ಪ ಕಬಾಬ್ಗೆ ರೆಡಿ ಮಾಡ್ತಾಯಿದ್ದು. ನಾನು ಸಾಂಬಾರಿಗೆಲ್ಲ ಬೆಳ್ಳುಳ್ಳಿ ಎಲ್ಲ ಸುಳ್ಕೊಂಡು ಸಾಂಬಾರಿಗೆ ರೆಡಿ ಮಾಡ್ತಾಯಿದ್ದೆ. ನಮ್ಮ ಮನೇಲಿ ಕಬಾಬ್ ಮಾಡೋದು ಯಾವಾಗ್ಲೂ ಹಸ್ಬೆಂಡು ಇಲ್ಲ ಮಗಳು ಇವರೇ ಮಾಡೋದು. ನಾನೇನಿದು ಸಾಂಬಾರು. ಈಗ ಫಸ್ಟು ಕಬಾಬ್ಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಎಗ್ಗು, ಕಬಾಬ್ ಪೌಡರು, ಒಂದು ಸ್ವಲ್ಪ ಚಿಲ್ಲಿ ಪೌಡರು, ಒಂದು ಸ್ವಲ್ಪ ಗರಂ ಮಸಾಲ ಪೌಡರು. ನಾನು ಯಾವ ಗರಂ ಮಸಾಲ ಯೂಸ್ ಮಾಡ್ತೀನಿ ಅಂತ ನಿಮಗೆ ತೋರಿಸ್ತೀನಿ. ನಾನು ಯಾವಾಗಲೂ ಇದು ಸ್ಪೆಷಲ್ ಗರಂ ಮಸಾಲ MTR ಇದನ್ನು ಯೂಸ್ ಮಾಡ್ತೀನಿ. ಅದಾದಮೇಲೆ ಒಂದು ಸ್ವಲ್ಪ ಕೊರಿಯಂಡರ್ ಪೌಡರ್, ಧನಿಯಾ ಪುಡಿ. ಆಮೇಲೆ ನಾನು ಧನಿಯಾ ಪುಡಿ ಅಂದರೆ ಯಾವ್ದು ಯೂಸ್ ಮಾಡ್ತೀನಿ ಅಂತಲೂ ತೋರಿಸ್ತೀನಿ. ಇದು ಆಚ್ ಚಿಕನ್ ಮಸಾಲ ಪೌಡರು. ನಾನು ಯಾವಾಗಲೂ ಚಿಕನ್ ಅಂತ ಬಂದರೆ ಇದೇ ಯೂಸ್ ಮಾಡೋದು. ಒಂದು ಸ್ವಲ್ಪ ಧನಿಯಾ ಪೌಡರು, MTR ಧನಿಯಾ ಪೌಡರ್ ಯೂಸ್ ಮಾಡ್ತಾಯಿದ್ದೀನಿ ನಾನು. ಅದೊಂದು ಸ್ವಲ್ಪ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ, ಅದಾದಮೇಲೆ ಚಿಕನ್ನು ಅದರೊಳಗೆ ಹಾಕಿ ಮಿಕ್ಸ್ ಮಾಡಿ ಚೆನ್ನಾಗಿ ಒಂದು ½ ಅನ್ ಅವರ್ ಫ್ರಿಜ್ಜಲ್ಲಿ ಇಡಬೇಕು. ಒಂದು ಸ್ವಲ್ಪ ಪೆಪ್ಪರ್ ಪೌಡರು, ಸ್ಪೈಸಿ ಬೇಕು ಅನ್ನೋರು ನೋಡ್ಕೊಂಡು ಹಾಕ್ಕೊಬೋದು. ಇದಾದಮೇಲೆ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ½ ಅನ್ ಅವರ್ ಮ್ಯಾರಿನೇಟ್ ಮಾಡಬೇಕು. ಅದಾದಮೇಲೆ ಎಣ್ಣೆಲಿ ಡೀಪ್ ಫ್ರೈ. ದೊಡ್ಡವಳು ಚಿಕ್ಕವಳನ್ನ ರೇಗಿಸ್ತಾಯಿದ್ಲು. ಚಿಕ್ಕವಳು ನನ್ನನ್ನು ತೋರಿಸ್ತಾಯಿಲ್ಲ, ನಿನ್ನ ಕ್ಯಾಮ್ರಾದಲ್ಲಿ ಅಂತ ತೋರಿಸು ಅಂತ ಹೇಳ್ತಾಯಿದ್ಲು. ಅದಾದಮೇಲೆ ಸ್ವಲ್ಪ ಕಬಾಬ್ಗೊಂದು ಸ್ವಲ್ಪ ನಿಂಬೆಹಣ್ಣು ಹಾಕೋದನ್ನು ಮರ್ತುಬಿಟ್ಟಿದ್ದು. ನಿಂಬೆಹಣ್ಣು ಹಾಕಿ ತಿರ್ಗಾ ಇನ್ನೊಂದು ಸತಿ ಕಲಿಸ್ಬಿಟ್ಟು ಫ್ರಿಜ್ಜಲ್ಲಿಟ್ಟು, ಅದಾದಮೇಲೆ ಈ ಕಡೆ ಫ್ರಾನ್ಸು ತಂದಿದ್ರು ಒಂದು ಸ್ವಲ್ಪ. ಫ್ರಾನ್ಸ್ಗೆ ಬಂದು ಈ ಪೌಡರ್ ಬಂದು ಕೊಲ್ಹಾಪುರ್ ಪೌಡರು. ಅಂದರೆ ಕೊಲ್ಹಾಪುರ್ ನಾರ್ತ್ ಸೈಡ್ ಇದು ನಾನ್ ವೆಜ್ಗೆಲ್ಲ ಈ ಪೌಡರ್ ಯೂಸ್ ಮಾಡ್ತಾರೆ. ಅವಳು ತೆಂಗಿನಕಾಯಿ ಚೆಸ್ತಾ ಇದ್ದಾಳೆ. ಕೋಪ ಬಂದ್ಬಿಟ್ಟಿದೆ ನನ್ನ ಮೇಲೆ, ಬೈದೆ ಅಂತ. ಅದಕ್ಕೆ ನನ್ನ ಮೇಲಿರೋ ಕೋಪ ಅಲ್ಲ, ತೆಂಗಿನಕಾಯಿ ಮೇಲೆ ತೋರಿಸ್ತಾ ಇದ್ದಾಳೆ. ತೆಂಗಿನಕಾಯಿ ಇವತ್ತೊಂದು ಗತಿ ಆಯಿತು. ಚಚ್ಚು 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 ಚಚ್ಚು. ನೋಡಿ, ನಮ್ಮ ಮನೆಗೆ ಚಿಕನ್ನು, ಫ್ರಾನ್ಸು, ಕಾಲು, ಇನ್ನೂ ಏನೇನಿದೆ ಎಲ್ಲ ತಂದ್ಬಿಡು. ಒಂದೇ ದಿವಸದಲ್ಲಿ ನಾನು ಮಾಡ್ಕೊಂಡು ಕೂತ್ಕೊತೀನಿ. ಬೆಳಗ್ಗೆಯಿಂದ ಸಾಯಂಕಾಲ ಗಂಟ ಅದನ್ನೇ ಮಾಡ್ತೀನಿ, ಇನ್ನೇನು ಮಾಡಲ್ಲ. ನಮ್ಮ ಮನೇಲಿ ಹಿಂಗೇನೆ. ನಮ್ಮ ಮನೆಯವರು ಸಂಡೇ ಬಂತು ಅಂದರೆ ಮಕ್ಳಿಗೆ ಏನೇನು ಇಷ್ಟ, ಅವ್ರಿಗೆ ಸಿಗೋದೇ ಸಂಡೇ ಒಂದು ದಿವಸ ಟೈಮು. ಅದರಿಂದ ಅವ್ರಿಗೆ ಏನೇನು ಇಷ್ಟನೋ ಅದೆಲ್ಲ ಅವತ್ತೇ ಸಂಡೇನೇ ತಂದು ಅವ್ರಿಗೆ ಏನೇನು ಯಾವ ಥರ ಬೇಕು ಅಡುಗೆ ಮಾಡಿ ಅವರಿಗೆ ತಿನ್ನಿಸೋದೇ ನಮ್ಮ ಮನೆಯವ್ರಿಗೆ ಖುಷಿ. ಹಂಗಾಗಿ ಎಲ್ಲ ತಂದುಬಿಡ್ತಾರೆ. ಆದರೆ ನನಗೆ ಅಡುಗೆ ಮಾಡಿ ಅಡುಗೆ ಮನೆ ಕ್ಲೀನ್ ಮಾಡೋ ಅಷ್ಟೊತ್ತಿಗೆ ಸಾಕಪ್ಪ, ಸಂಡೇ ಯಾಕನ್ನ ಬರುತ್ತೋ ಸಂಡೇ ಅನಿಸ್ಬಿಡುತ್ತೆ ನನಗಂತೂ. ನಮ್ಮ ಮನೆಯವ್ರು ಕಬಾಬು ತುಂಬ ಚೆನ್ನಾಗಿ ಮಾಡ್ತಾರೆ, ಹಂಗಾಗಿ ಅವ್ರ ಕೈಲೇ ಮಾಡಿಸೋದು ಯಾವಾಗ್ಲೂ. ಇಂದ ಮೊಬೈಲ್ ನೋಡ್ತಾನೆ ಅವಳೆ. ಹೌದು, ನಾನು ವಿಡಿಯೋ ಮಾಡ್ಕೊಂಡಿಲ್ಲ ಅಷ್ಟೇ. ಅಲ್ಲಿ ಕಬಾಬ್ ಈಸ್ ರೆಡಿ. ಬುಜ್ಜಿ, ಕಬಾಬ್ ಹೆಂಗೈತೆ? ಸೂಪರ್. ಹೇಳು ಹೇಳು, ಸೂಪರ್. ಏನದು ಬುಜ್ಜಿ? ಕೋಳಿ. ಯಾವ ಕೋಳಿ? ಕಬಾಬ್ ಕೋಳಿ. ಏನು ತಿಂತಿರೋದು ಬುಜ್ಜಿ ನೀನು? ಏನು ತಿಂತಿರೋದು? ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ನನ್ನ ವೀಡಿಯೋಸು ನಿಮ್ಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಮತ್ತೆ ಇನ್ನೊಂದು ಹೊಸ ವೀಡಿಯೋನ ಅಪ್ಲೋಡ್ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವೀಡಿಯೋಸ್.